ಪ್ಲೇ ಆಗಿದೆ ಅವ್ರ ಮೇಲೆ ಎಮೋಷ್ನಲ್ ಕಾರ್ಡ್ ಅಂತ. ಆ ಎಮೋಷ್ನಲ್ ಕಾರ್ಡ್ನ ಅವ್ರು ಮತ್ತೆ ಪ್ಲೇ ಮಾಡ್ತಿದ್ದಾರೆ ಅಷ್ಟು. ಸರ್, ಕನ್ನಡ ಬಿಗ್ ಬಾಸ್ ಅಲ್ಲಿ ಈ ಸಲ ಯಾರು ವಿನ್ ಆಗ್ಬೋದು ಸರ್? ವಿನಯ್. ಹೆಂಗೆ ಹೇಳ್ತೀರಾ? ಈಸ್ ಶೋಯಿಂಗ್ ಹೀಸ್ ಓನ್ ಆ್ಯಟಿಟ್ಯೂಡ್. ಅವ್ನು ಬೇರೆಯವ್ರ ಮಾತು ಕೇಳಲ್ಲ, ಬೇರೆಯವ್ರಿಗೆ ಇನ್ಫ್ಲುಯೆನ್ಸ್ ಆಗಲ್ಲ, ಅವನಿಂದನೇ ಬೇರೆಯವ್ರ ಇನ್ಫ್ಲುಯೆನ್ಸರ್ ಹೊರತು ಅವನಿಗೆ ಯಾರು ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ. ಹೌದಾ? ನಿನ್ನೆ ಒಂದು ಜಗಳ ಆಯಿತು ಸರ್. ನೋಡಿದೆ, ಕಾರ್ಡು ಕೊಡೋ ವಿಷಯದಲ್ಲಿ ಜಗಳ ಆಗಿದೆ ಪ್ರತಾಪ್ಗೂ ಮತ್ತು ವಿನಯ್ಗೂ. ಅದರಲ್ಲಿ ತರ್ಕ ಬಂದ ಮಟ್ಟಿಗೆ ಅದು ಹಿಂದ್ಗಡೆ ಆಗಿರೋ ಕ್ಲಾಶಸ್ ಪ್ರಕಾರ ವಿನಯ್ ಅವನಿಗೆ ಟಾಂಟ್ ಮಾಡಿದ್ದಾರೆ. ಯಾರು? ಪ್ರತಾಪ್ ಅವರಿಗೆ. ಪ್ರತಾಪ್ ಅವರು ವಿನಯ್ ಟಾಂಟ್ ಮಾಡಿದ್ದಾರೆ. ಈ ಬಿಗ್ ಬಾಸ್ ಮನೆಯಲ್ಲಿ ಇದೆಲ್ಲ ಕಾಮನ್ ಆಗಿ ಹೋಗ್ತಾನೆ ಇರುತ್ತೆ. ಸೊ ಆ್ಯಸ್ ಆಫ್ ಮೈ ವಿಶ್ ಬೋತ್ ಆರ್ ಗುಡ್ ಕಂಟೆಸ್ಟೆಂಟ್. ಸೊ ಮೈ ವೋಟ್ ಫಾರ್ ವಿನಯ್. ಸರ್, ಅಂದರೆ ಇವಾಗ ವಿನಯ್ ಅವ್ರದ್ದು ತಪ್ಪ ಅಥವಾ ಡ್ರೋನ್ ಪ್ರತಾಪ್ ಅವ್ರ ತಪ್ಪ ಸರ್ ಅದರಲ್ಲಿ ಜಗಳದಲ್ಲಿ? ಇಲ್ಲಿ ತಪ್ಪು ಅಂತ ಬರೋಂಗಿಲ್ಲ, ಯಾಕಂದರೆ ಎರಡು ಕಡೆಯಿಂದನೂ ತಪ್ಪಿದೆ. ಫಸ್ಟ್ ಆಫ್ ಆಲ್ ಅವ್ನ ಪರ್ಸ್ನಲ್ ವಿಷಯಕ್ಕೆ ವಿನಯ್ ಅವರು ಟಾಂಟ್ ಮಾಡಿರೋ ಸರಿ ಇಲ್ಲ. ಐ ಆಮ್ ಆಲ್ ಅಬ್ಯೂಸಿಂಗ್ ಆ್ಯಂಡ್ ಅದನ್ನೇ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋದು ಪ್ರತಾಪ್ ಅವರು ತಪ್ಪಲ್ಲ. ಅಲ್ಲಿ ಆಟ ಆಡೋಕೆ ಹೋಗಿದ್ದಾರೆ. ಈ ಶುಡ್ ಬಿ ಶೋ ಹೀಸ್ ಆ್ಯಟಿಟ್ಯೂಡ್. ಓಕೆ ಸರ್, ಇಷ್ಟು ದಿನ ಸೈಲೆಂಟ್ ಆಗಿದ್ರು ಪ್ರತಾಪ್ ಅವರು, ಸಡನ್ಲಿ ವೈಲೆಂಟ್ ಆಗೋಕ್ಕೆ ಏನು ರೀಸನ್? ದ್ಯಾಟ್ಸ್ ವೈ ಒಂದು ಕಾರ್ಡ್ ಪ್ಲೇ ಆಗಿದೆ ಅವ್ರ ಮೇಲೆ, ಎಮೋಷ್ನಲ್ ಕಾರ್ಡ್ ಅಂತ. ಆ ಎಮೋಷ್ನಲ್ ಕಾರ್ಡ್ನ ಅವ್ರು ಮತ್ತೆ ಪ್ಲೇ ಮಾಡ್ತಿದ್ದಾರೆ ಅಷ್ಟು. ಹೀಸ್ ಕಾನ್ಸ್ಟೆಂಟ್, ಹೀಸ್ ನಥಿಂಗ್ ಮೋರ್. ಅವನ ಆಟನ ಚೆನ್ನಾಗಿ ಆಡ್ತಿದ್ದಾರೆ. ಅಪ್ಪು ಇಲ್ಲ, ಡೌನು ಇಲ್ಲ, ಹೀ ಸ್ಟೇಬಲ್. ಓಕೆ, ಸಂಗೀತ ಅವ್ರ ಬಗ್ಗೆ ಸರ್? ಸಂಗೀತ ಹೀಸ್ ಆಲ್ಸೋ ಐ ಥಿಂಕ್ ಫೈನಲ್ ಕಾನ್ಸ್ಟೆಂಟ್. ಹಿ ಗುಡ್ ಇದೆ ಅವ್ರ ಹತ್ರ ಒಂದು ಸ್ಟ್ಯಾಮಿನಾ ಫೈನಲ್ ಕಂಟೆಸ್ಟೆಂಟಿಗೆ ಆಗೋಕ್ಕೆ. ಬಟ್ ಅವ್ರ ಈಗೋನ ಬಿಟ್ಟರೆ ಒಳ್ಳೆಯದು. ಈಗೋನ ಬಿಟ್ಟರೆ ಒಳ್ಳೆಯದು. ಓಕೆ, ನಿಮ್ಮ ಫೇವ್ರೇಟ್ ಆಟಗಾರ ಯಾರು? ವಿನಯ್. ವಿನಯ್. ಓಕೆ, ಥ್ಯಾಂಕ್ ಯು.